ಇವತ್ತು ನನ್ಗೆ ತುಂಬಾ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನಿಸ್ತದೆ. ಬಾ ಹೋಗೋಣ. ಮತ್ತೆ ನನ್ನ ಹತ್ರ ಎಷ್ಟೊಂದು ಟಾಯ್ಸ್ಗಳಿದ್ದಾವೆ, ಅದನ್ನ ನೋಡ್ಕೊಂಡು ಬರಕ್ ಹೋಗೋಣ ಬಾ. ನನ್ಗೆ ಯಾವ ಆಟ ಸಾಮಾನು ಬೇಡ, ಎಲ್ಲ ಐಸ್ ಕ್ರೀಮ್ ನೀನೇ ತಿನ್ನು. ಮುಂಚೆ ನನ್ಗೆ ಐಸ್ ಕ್ರೀಮ್ ತಿನ್ಬೇಕು ಅನಿಸ್ತದೆ. ಮುಂಚಿನ ತರ ಟೀಸ್ ಮಾಡ್ಕೊಂಡು ಮತ್ತೆ ನಾವಿಬ್ರು ಜಗಳ ಆಡ್ಕೊಂಡು ತಿನ್ನೋಣ ಬಾ. ನಿನ್ ಜೊತೆ ತಿಂದ್ರೇನೆ ಐಸ್ ಕ್ರೀಮ್ ಟೇಸ್ಟ್ ಹಾಕಿ ಇರುತ್ತೆ, ಇಲ್ಲಾಂದ್ರೆ ಸಪ್ಪೆ ಇರುತ್ತೆ. ಬಾ ಮುಂಚೆ ಹೋಗೋಣ ಬಾ. ಬಿಡು ಅಪ್ಪು, ನನ್ಗೆ ಐಸ್ ಕ್ರೀಮ್ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ನನ್ಗೆ ಇಷ್ಟ ಇಲ್ಲ ಅಂದ್ರೆ ನಾನು ಯಾಕೆ ಫೋರ್ಸ್ ಮಾಡ್ತಿದ್ಯಾ? ನನ್ಗೆ ಇಷ್ಟ ಇಲ್ಲ ಅಂದ್ರೆ ನಾನು ಯಾಕೆ ಫೋರ್ಸ್ ಮಾಡ್ತಿದ್ಯಾ? ನನ್ನ ಒಬ್ಳೆ ಬಿಟ್ಬಿಡು ಪ್ಲೀಸ್. ನೀನ್ ಯಾವಾಗ್ಲೂ ಹಿಂಗೆ, ನಾನು ಹೇಳಿದ್ನ ಕೇಳೋದೇ ಇಲ್ಲ. ಮಿಂಚು ಪ್ಲೀಸ್ ಮಿಂಚು, ನಾವು ಇಬ್ರಿಗೂ ಇದು ಲಾಸ್ಟ್, ಪ್ಲೀಸ್ ಬಾ ಮಿಂಚು. ಇರು ನಿಂಗೆ ಮಾಡ್ತೀನಿ. ಮಮ್ಮಿ ಮಮ್ಮಿ. ಹಾಕಂದ ಮಮ್ಮಿ, ನನಗೆ ತುಂಬಾ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನಿಸೋದೆ. ನಾನು ಮಿಂಚನ್ ಕರಿತೇನೆ, ಆದ್ರೆ ಅವ್ಳು ಬರ್ತಾನೆ ಇಲ್ಲ, ನನ್ನ ಜೊತೆ ಮಾತಾಡ್ಸ್ತಾನೂ ಇಲ್ಲ. ನಾನೇನ್ ಮಾಡಿದೆ ಅಂತ ಅವಳು ನನ್ನ ಜೊತೆ ಮಾತಾಡಿಸ್ತಾ ಇಲ್ಲ. ಇಲ್ಲ ಕಂದ, ನೀನೇನು ಮಾಡಿಲ್ಲ. ಅವಳಿಗೆ ಮೂಡಿಲ್ಲ ಅಂದ್ರೆ ನೀನ್ ಫೋರ್ಸ್ ಮಾಡ್ಬೇಡ, ಸರಿನಾ? ಪ್ಲೀಸ್ ಇವತ್ತೊಂದಿನ ಅವಳಿಗೋಸ್ಕರ ನೀನು ಐಸ್ ಕ್ರೀಮ್ ತಿನ್ಬೇಡ. ಹಂಗಲ್ಲ ಮಮ್ಮಿ, ನಾಳೆ ಅವಳು ಅತ್ತೆ ಮನೆಗೆ ಹೋಗ್ತಾಳಲ್ವಾ, ವಾಪಸ್ ನಮ್ಮ ಹತ್ರ ಇರಲ್ವಾ ಅಲ್ವಾ, ಅದಕ್ಕೆ ಕರೆದೆ ಮಮ್ಮಿ. ಇಬ್ರು ಜೊತೆ ಕೂತಿರೋಣ ಅನ್ಕೊಂಡೆ ಮಮ್ಮಿ, ಬರ್ತಾನೆ ಇಲ್ಲ ಮಮ್ಮಿ. ಭೂಮಿಕಾ, ಆಕಾಶ ಹೇಳ್ತಾರೆ ನಿಜನ ತಾನೆ? ಮಿಂಚು ಇರೋ ಸ್ವಲ್ಪ ಹೊತ್ತಾದ್ರೂ ಸ್ವಲ್ಪ ಖುಷಿಯಾಗಿರ್ಲಿ. ಅವಳಿಗೆ ಬೇಡ ಅಂತ ನಾವು ಸುಮ್ಮನೆ ಬಿಟ್ಬಿಡಕ್ಕಾಗಲ್ಲ ಅಲ್ವಾ? ನಾನು ಐಸ್ ಕ್ರೀಮ್ ತರ್ತೀನಿ, ಅವಳಿಗೆ ಸ್ವಲ್ಪ ಖುಷಿ ಆಗುತ್ತೆ. ಅದಕ್ಕಿನ್ನ ಏನೇನು ಬೇಕು? ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್. ಥ್ಯಾಂಕ್ ಯು. ತಗೊಳ ತಗೋಬಿಡಿ. ತಗೋ ಕಂದ. ತಗೋ. ಎಸ್. ಬೇಬಿ ಬೇಬಿ ಬೇಬಿ, ಬರೀ ಬೇಬಿ ಅಲ್ಲ ನೀನು, ಕಂತ್ರಿ ಬೇಬಿ. ಪಾಪ ನನ್ನ ದುಡ್ಡೆಲ್ಲ ಎತ್ಕೊಂಡು ನನಗೆ ಮೋಸ ಮಾಡಿ ಫಾರಿನ್ಗೆ ಹೋಗಿ ಸೆಟ್ಲ್ ಆಗಬೇಕು ಅಂತೆಲ್ಲ ಕನ್ಸ್ಕೊಂಡಿದ್ದೆ ನೀನು. ಆದ್ರೆ ಏನ್ ಮಾಡೋದು, ನನ್ನ ಕೋಪಕ್ಕೆ ಬಲಿಯಾಗಿ ಸೀದಾ ಸ್ವರ್ಗಕ್ಕೆ ಹೋಗಿ ಸೆಟ್ಲ್ ಆಗ್ಬಿಟ್ಟಿದ್ಯಾ. ನೋ ನೋ ನೋ, ಸ್ವರ್ಗ ಅಲ್ಲ, ನೀನು ಮಾಡಿರೋ ಕೆಲಸಕ್ಕೆ ನರ್ಕಾನೆ ಫಿಕ್ಸು. ಹಾಯ್, ನಿನ್ನ ಕೊಲ್ಲೋ ಅಗತ್ಯ ಇಷ್ಟು ಬೇಗ ನನಗಿರಲಿಲ್ಲ. ನನ್ನ ದುಡ್ಡೆಲ್ಲ ಎಲ್ಲಿದೆ ಅಂತ ತಿಳ್ಕೊಂಡು ಆಮೇಲೆ ನಿನ್ನನ್ನು ಮುಗಿಸ್ಬೇಕು ಅಂತಿದ್ದೆ. ಅದೇನ್ ಮಾಡೋದು, ನೀನು ಆಡಿದ ಆಟಕ್ಕೆ ಅದು ಅನಿವಾರ್ಯ ಆಗೋಯ್ತು. ತಪ್ಪು ಮಾಡಿಬಿಟ್ಟೆ ಬೇಬಿ, ನನ್ನನ್ನು ತುಂಬಾ ಅಂದ್ರೆ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟೆ, ಹೆವಿ ಆಗಿ. ಅದಕ್ಕೆ ನೋಡು, ಬೇಬಿ ಆಗಿದ್ದವಳು ಈಗ ಫ್ರೈ ಆಗಿರೋ ಗೋಬಿ ಆಗೋಗಿದ್ಯಾ. ನೀನ್ ಮಾತ್ರ ಅಲ್ಲ ಬಿಡು, ನನ್ನ ಇಡೀ ಮನೆಯವರೆಲ್ಲ ನನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡಿದ್ರು. ಜೇಡಿ ಕತೆ ಮುಗಿದೋಯ್ತು, ಅವನು ಸೋತೋದ, ಇನ್ನು ಕೇಲ್ ಕಥಮ್ ನಾಟಕ್ ಬಂದಂತ. ಆದ್ರೆ ಯಾರಿಗೂ ಈ ಜೇಡಿ ಲೆಕ್ಕಾಚಾರ ಅರ್ಥನೇ ಆಗೋದಿಲ್ಲ. ಅರ್ಥ ಆಗೋದಕ್ಕೆ ನಾನು ಬಿಟ್ರೆ ತಾನೆ ಆಟ ಈಗ ಶುರು ಆಗ್ತಿದೆ. ಇಷ್ಟು ದಿನ ಕೊಟ್ಟಿದ್ದಲ್ಲ ಏಟು, ಇನ್ನು ಮುಂದಕ್ಕೆ ಕೊಡ್ತೀನಲ್ಲ, ಅದು ಅವ್ರಗಳ ಜೀವನ ಇರೋವರೆಗೂ ನೆನಪಿರುತ್ತೆ, ಮರೆಯೋದಕ್ಕೆ ಚಾನ್ಸೇ ಇಲ್ಲ. Moral of the story is JD is back.
ಹಾಯ್ ಬೇಬಿ. ಜುಲಿಯಾ, ನಾನು ನಿನ್ನ ನಿನ್ನೆ ಮೊನ್ನೆಯಿಂದ ನೋಡ್ತಿಲ್ಲ ಕಣೋ, ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ನಿಜ ಹೇಳು, ನಿನ್ನ ಮನಸ್ಸಾರೆ ಆ ಮಗುನ ದತ್ತು ಕೊಡಕ್ಕೆ ಒಪ್ಕೊಂಡಿದ್ಯೇನೋ? ಏಯ್, ಇನ್ನು ಒಂದು ಸರ್ತಿ ಯೋಚನೆ ಮಾಡು. ಇದ್ರ ಮೇಲೆ ಸೈನ್ ಹಾಕಿದ್ಮೇಲೆ ಮುಗಿದೋಯ್ತು. ವೆರಿ ನೆಕ್ಸ್ಟ್ ಮಿನಿಟ್ ಮಿಂಚು ನಿನ್ನ ಮಗಳಲ್ಲ. ನನಗೂ ಮನಸ್ಸಿಲ್ಲ ಅಂತ ಪೇಪರ್ಗಳನ್ನ ನೋಡ್ತಾ ಇದ್ರೆ ಕೈ ಕಾಲೆಲ್ಲ ನಡಗುತ್ತೆ. ಬೇರೆ ದಾರಿ ಇಲ್ಲ ಕಣೋ, ನನ್ನ ಪರಿಸ್ಥಿತಿ ಆಗಿದೆ. ಏನೋ ಇದು ಬೇರೆ ದಾರಿ ಇಲ್ಲ ಪರಿಸ್ಥಿತಿ? ಏಯ್, ನೀನೇನೋ ಮುಚ್ಚಿಡ್ತಾ ಇದೀಯಾ. ದಯವಿಟ್ಟು ನಿಜ ಹೇಳು, ಏನಾಯ್ತು? ನಾನಾಗಿ ಇದನ್ನು ಮಾಡ್ತಾ ಇರಲಿಲ್ಲ ನಂದ. ಶಕುಂತಲಾ ಅಮ್ಮ ಮಹಿಮಾ ಪರಿಸ್ಥಿತಿ ನೋಡಿ ದಯವಿಟ್ಟು ಮಿಂಚುನ ದತ್ತು ಕೊಡು ಅಂತ ಕೇಳ್ಕೊಂಡ್ರು. ಇಷ್ಟು ವರ್ಷ ನನ್ನ ಬೆನ್ನೆಲುಬಾಗಿ ನಿಂತಿದ್ದ ನಮ್ಮಮ್ಮ ಕಣ್ಣೀರು ಹಾಕ್ತಾ ನನ್ನ ಕೇಳ್ಕೊಂಡ್ರೆ ನಾನು ಇಲ್ಲ ಅಂತ ಹೇಗೋ ಹೇಳಿ. ನನಗೂ ಒಳಗಡೆ ಇದೇ ಸೀಳ್ದಾಗ್ತಾ ಇದೆ. ಒಂದ್ ಕಡೆ ನನ್ನ ಹೆತ್ತ ಮಗುನ ಕಳ್ಕೊಂಡು ದುಃಖ, ಈಗ ಇಷ್ಟು ದಿವಸ ನಾನೇ ಸಾಕಿರೋ ನನ್ನ ಮಗುನ ನನ್ನ ಕೈಯಾರ ಇನ್ನೊಬ್ಬರಿಗೆ ದತ್ತು ಕೊಡ್ತಾ ಇದ್ದೀನಿ ಅಂದರೆ ಎಷ್ಟು ನೋವಾಗುತ್ತೆ.